ಲಲಿತವಾ ಲಲಿತವಾ. ಏನಮ್ಮ? ಏನು ಮಾಡಕುಂತಿದ್ದಿ ಒಳಗಡೆ? ಅಮ್ಮ ಅದು ಒಂದೆರಡು ಬ್ಲೌಸ್ ಬಂದಿದ್ವಾ, ಹೊಲಿಯವಿದ್ವಾ, ಅದಕ್ಕೆ ಹೊಲಿಯಾಕ ಕುಂತಿದ್ದೆ. ಇನ್ನೂ ಸ್ವಲ್ಪ ದಿನದಾಗ ಮದುವೆ ಐತಿ, ಎದಕ್ಕೆ ಹೊಲೆ ಹಾಕೊಂತಿದ್ದಿ? ಇರ್ಲಿ ಬಿಡು, ಇನ್ನೂ ಸ್ವಲ್ಪ ದಿನ ಇಲ್ಲಿ ಇರ್ತಿಯಲ್ಲ, ಆರಾಮಾಗಿರು. ಬೇಕಾದ್ರೆ ಮುಂದೆ ನೀನು ಗಂಡನ ಮನೆಗೆ ಹೋದ್ಮೇಲೆ ಅವ್ರು ಹೊಲಿ ಅಂದ್ರೆ ಬೇಕಾರೆ ಹೊಲಿ ಅಂತಿ ಅಂತ. ಈಗ ಒಂದು ಸ್ವಲ್ಪ ಆರಾಮಾಗಿರಬೇಕಿಲ್ಲ ಯವ್ವ. ಯಮ್ಮ ಖಾಲಿ ಕುತ್ಕೊಂಡು ನಾನು ಏನು ಮಾಡಲಿ? ಬ್ಲೌಸ್ ಬಂದಾವ, ಅವನ್ನ ಹೊಲಿದ್ರೆ ಒಂದು 4 ಕಾಸರ ಕೈಗೆ ಬರ್ತೈತಿ, ಖರ್ಚಿಗೆ ಅದು ಎದಕ್ಕಾರ ನಡೆದಾರ ನಡಿತೈತಿ. ಅದನ್ನ ಬಿಟ್ಟು ಸುಮ್ಮನೆ ಖಾಲಿ ಕುತ್ಕೊಂಡ್ರೆ ಹೆಂಗೆ ಹೇಳು? ಹಾಗೇನಿಲ್ಲ, ನನಗೇನು ವಜ್ಜೆನೂ ಆಗಿಲ್ಲ. ಈಗ ಮದುವೆನಷ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಬ್ಲೌಸ್ಗೆ ಹೊಲಿದು ಕೊಟ್ಟೆ ಅಂದ್ರೆ ಈಗ ಬೇರೆ ಬೇರೆ ಡ್ರೆಸ್ಸನ್ನು ಕಲಿ ಹಾಕೊಂತೀನಿ. ಅವನ್ನೆಲ್ಲ ಹೊಲಿದು ಕೊಟ್ಟೆ ಅಂದ್ರೆ ಒಂದು ಸ್ವಲ್ಪ ದುಡ್ಡಾರ ಬರ್ತೈತಿ. ಮದುವೆ ಟೈಮ್ನಾಗ ಖರ್ಚಿಗೆ ಆಕೈತಿಲ್ಲ. ಅದು ಅಲ್ದ ಮತ್ತು ನಾನು ಮದುವೆ ಆಗೋದ್ಮೇಲೆ ಇಲ್ಲಿ ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ. ಅದಕ್ಕೆ ಒಂದು ಸ್ವಲ್ಪ ದುಡ್ದು ತೆಗೆದಿಟ್ಕೊಂಡು ನಿನ್ನ ಕೈ ಕೊಟ್ಟು ಹೋಗ್ಬೇಕಂತ ಅಂದ್ಕೊಂಡೀನಿ. ನಂದು ಏನೇನೇ ಇದು ಬಿಡ್ಬೇಕು, ನೀ ಅದನ್ನೆಲ್ಲ ಕೇಳಾಕೋಬೇಡ. ನಾ ಹೊಲಿತೀನಿ ಅಷ್ಟೇ, ನೀವು ಹೊಲಿಬೇಡ ಗಿಲಿಬೇಡ ಎಲ್ಲ ಅನ್ನಕ್ಕೆ ಹೋಗ್ಬೇಡ. ಆತವ ಮಗಳ ಆತು. ನಿನಗೆ ಹೆಂಗೆ ಅನಿಸ್ತೈತೆ ನೋಡು ಹಂಗೆ ಮಾಡು. ಅಂದಂಗೆ ಮನ್ಯಾಗ ಏನು ಕೆಲಸ ಇಲ್ಲಲ್ಲ, ಹಚ್ಚಿಲ್ಲಲ್ಲ ನಿಮ್ಮ ಚಿಗವ? ಏನು ನಾನು ಇಲ್ಲಾದಾಗ ಏನಾರು ಕೆಲಸ ಮಾಡ್ಬಾ ಅಂತಾಳೆ? ಇಲ್ಲ ಬೇಯಮ್ಮ, ನಾ ಏನಾರು ಕೆಲಸ ಮಾಡೋಕ್ಕೋದ್ರೆ ಚಿಗವೇ ಬ್ಯಾಡ್ ಬಿಡು, ನಾನೇ ಮಾಡ್ತೀನಿ ಅಂತಂದು ಯಾಕೆ ಎಲ್ಲ ಕೆಲಸನೂ ತಾನೇ ಮಾಡೋಕ್ಕಂತಾಳ. ನನಗಂತೂ ಹಾಗೇನು ಯಾವ ಕೆಲಸಕ್ಕೂ ಕರೆದಿಲ್ವೇ. ರಾಧಿ, ಲೇ ರಾಧಿ. ಏನು ರೀ ಅತ್ಯಾರ? ಅಡಿಗೆ ಆಗೈತಾನೆ ಏನಿನ ಇಲ್ಲ? ಮಾಡಾಕೊಂತೀನಿ ರೀ ಅತ್ಯಾರ. ಇಷ್ಟ ತನಕ ಬಟ್ಟೆ ಬಾಂಡೆ ಎಲ್ಲ ಮಾಡಿದೆಲ್ಲ, ಹಾಗಾಗಿ ಇವತ್ತಾತ್ರಿ ಈಗ ಅಡುಗೆ ಮಾಡಕ್ಕೆ ಹೊಂಟೀನಿ ನೋಡ್ರಿ. ಸರಿ, ಅಡ್ಗೆ ಮಿಕ್ಕಿದ ಕೆಲಸ ಎಲ್ಲ ನೀನ ಮಾಡು. ಯಾವುದೇ ಕಾರಣಕ್ಕೂ ಲಲಿತಾವು ಕೆಲಸ ಹಚ್ಚಂಗಿಲ್ಲ. ಇಲ್ಲಿ ನೋಡು, ಕೆಲಸ ಹಚ್ಚಿದಿ ಗೊತ್ತಲ್ಲ ನಾ ಏನಂತ ಅನ್ನೋದು. ನಾನೀಗ ಹೊರಗಡೆ ಹೊಂಟೀನಿ, ನಾನು ಮನೆಯಾಗಿಲ್ಲ ಅಂತ ಲಲಿತಾವಿಗೆ ಏನಾರು ಕೆಲಸ ಹೇಳಿದಿ ಅಂತ ತಿಳ್ಕೊ. ನನಗೆ ಗೊತ್ತಾಕೈತಿ, ಲಲಿತಾವ ಹೇಳಂಗಿಲ್ಲ. ಲಲಿತಾವ ಹೇಳಿಲ್ಲ ಅಂದ್ರೂ ನನಗೆ ಗೊತ್ತಾಕೈತಿ. ಮನ್ಯಾಗ ಯಾರು ಕೆಲಸ ಹೆಂಗೆ ಮಾಡ್ತಾರೆ ಅನ್ನೋದು ನಂಗೆ ಭಾಳ ಚಂದ ಗೊತ್ತೈತಿ. ಅದಕ್ಕೆ ಹೆಚ್ಚಿಗೆ ಏನು ಬಾಲ ಬಿಚ್ಚಕ್ಕೆ ಹೋಗ್ಬೇಡ. ಮನೆ ಕೆಲಸ ಎಷ್ಟದೋ ಅಷ್ಟು ನೀನು ಪಾಡಿ ನೀನು ಮಾಡ್ಕೊತ ಹೋಗು. ಸರಿ ರೀ ಅತ್ಯಾರ. ಲಲಿತವ ಹೋಗವ, ನಿಂದೇನೋ ಬ್ಲೌಜನಿ ಏನೋ ಒಲೆಯವದ ಒಂದೆಲ್ಲ ನೀವು ಹೋಗು. ಅಂದಂಗೆ ನಾನು ಇಲ್ಲೇ ಹೊರಗಡೆ ಹೊಂಟೀನಿ. ನಾನು ಹೊರಗಡೆ ಹೋಗಿ ವಾಪಸ್ ಮನೆ ಬಗ್ಗೆ ಬರೋವರೆಗೂ ನೀ ಮನ್ಯಾಗ ಇರಬೇಕು. ಏನಾರು ಹೊಸಲು ದಾಟಿ ನೀ ಹೊರಗಡೆ ಹೆಜ್ಜೆ ಇಟ್ಟಿದ್ದೆ ನನಗೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಏನು ಅನ್ನೋದನ್ನ ನಿನಗೆ ಮುಂಚೆನೇ ಹೇಳೀನಿ. ಮತ್ತೆ ಪದೇ ಪದೇ ನೆನಪಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇಲ್ಲರಿ ಅತ್ಯಾರ, ಇಲ್ಲ ಮತ್ತೆಲ್ಲೂ ಹೋಗಲ್ಲ ರೀ. ಮನ್ಯಾಗ ಕೆಲಸನ ಭಾಳ ಅದಾವ್ರಿ, ನಾ ಕೆಲಸನ ಮಾಡ್ತಾ ಇರ್ತೀನಿ ರೀ. ಅದಕ್ಕೆ ಮನೆಯಿಂದ ಕೆಲಸ ಎಲ್ಲ ಮೈ ಬಗ್ಸಿ ನಮ್ಮ ಕೆಲಸನ ನಾವ ಮಾಡ್ಬೇಕು. ಅವಾಗ ಇನ್ನೊಬ್ಬರ ಜೀವನ ಹಾಳು ಮಾಡೋದು ಅದ್ರ ಕಡೆ ಎಲ್ಲ ಲಕ್ಷ್ಯ ಹೋಗಂಗಿಲ್ಲ. ನಾ ವಾಪಸ್ ಬರೋಷ್ಟ್ರಾಗ ಅಡಿಗೆ ಗಿಡಿಗೆ ಎಲ್ಲ ಮುಗಿಸಿರ್ಬೇಕು ನೀನು. ಸರಿ ರೀ ಅತ್ಯಾರ. ಈ ಹಾಳಾದ ಮುದುಕಿಯಿಂದ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ಮೊನ್ನೆ ಲಕ್ಷ್ಮವ್ಗ ಫೋನ್ ಹಚ್ಚಿ ಇತ್ತಲ್ದಾಗ ಬಾ ಅಂತ ಅಂದಿದ್ದೆ. ಆಕೆ ಅದಿಷ್ಟೊತ್ತು ಕಾದಿದ್ಲು, ಒಂದೇ ಸಮನ ಫೋನ್ ಹಚ್ಚಾಕುಂತಿದ್ಲು. ನಾನು ನೋಡಿದ್ರೆ ಫೋನು ಎತ್ತಿಲ್ಲ, ಏನಿಲ್ಲ. ದೇವ್ರಿ, ಆದರೂ ಹೆಂಗಾರ ಮಾಡಿ ಈ ಮದ್ವೆ ನಡಿಲಾರ್ದಂಗೆ ನಾನು ಏನಾರ ಮಾಡಾಕಬೇಕು. ಸುಮ್ಮನೆ ಮಾತ್ರ ಇರಬಾರ್ದು. ಆದರೆ ಏನು ಮಾಡಲಿ, ಏನು ಒಂದು ಗೊತ್ತಾಗವಲ್ದು. ಏನಾದರೂ ಒಂದು ಮಾಡಾಕಬೇಕು ನಾನು. ಹಾಳಾದ ಮುದುಕಿ ಕಸ್ಬರಿಗಿದ ಒಂದು ಹೊಡೆದಿ ತೊಡ್ತಕ್ಕ ಕಣ್ಣು ಮುಚ್ಚಿದ್ದು ತೆಗಿಯಾಕೆ ಬರವಲ್ದು. ನಮ್ನಿ ನೋವಾಗ್ಬಿಟ್ಟೈತಿ. ಮೈ ಕೈಯೆಲ್ಲ ಯಪ್ಪ, ಕೈ ಎತ್ತಕ್ಕಾಗವಲ್ದು, ಕಾಲು ಎತ್ತಿಡಕ್ಕಾಗವಲ್ದು. ನಮ್ನಿ ದನಕ್ಕೆ ಹೊಡೆದಂಗೆ ಹೊಡೆದಾಳಿಕೆ ಮುದುಕಿ. ಹಾಳಾದ ಮುದುಕಿ ಕೈ ಸೋದೋಗ, ಇದ್ರದ ಕಾಲು ಬಿದ್ದೋಗ ಏನಾರ ಕಾಡ್ತೈತೆ ಇದು ನನಗೆ. ಯವ್ವ, ಜೋರಾಗಿ ಮಾತಾಡಂಗಿಲ್ಲ, ಅಲ್ಲೆಲ್ಲ ಹಳ್ಳಗಾಡ ಕುಂತು ಬಿಟ್ಟವು. ಯವ್ವ ಅಮ್ಮ, ಇದ್ರಾಗ ಮತ್ತು ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ದೇವ್ರಿ ದೇವ್ರಿ ದೇವ್ರಿ, ಈ ನೋವೆಲ್ಲ ಅಲ್ಲ, ಈ ನೋವೆಲ್ಲ ಕಮ್ಮಿ ಆಗಲಿ, ನಾನು ಆರಾಮಾಗಲಿ. ಅವಾಗೈತಿ ಮುದುಕಿಗೆ, ಅವಾಗ ಏನಾರ ಪ್ಲ್ಯಾನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬಡ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಕ್ಕೋಬೇಕಪ್ಪ. ಯಪ್ಪ, ಕೈಯ ಎತ್ತಕ್ಕಾಗವಲ್ಲಪ್ಪ. ಯಪ್ಪ, ಹಾಳಾದ ಮುದುಕಿ ಅದು ಎಂಥ ಕಸ್ಬರಿಗೆ ತೊಗೊಂಡು ಹೊಡಿತಾನಪ್ಪ. ಯಪ್ಪ ನನಗೆ ಇವಳು ರಾಧಿನ ನಂಬಿ ನಾನು ಈಗ ಮನೆ ಬಿಟ್ಟು ಹೊರಗಡೆ ಹೋದ್ರೆ ಈಕೆ ಮತ್ತೆ ಏನು ಮಾಡೋಕ್ಕೂ ಹೆಸಂಗಿಲ್ಲ. ಅದು ಮಾಡೋದೇ ಸರಿ. ಸವಿತಿ, ಲೇ ಸವಿ, ಬೈಲಿ ಬಾ. ಏನು ಬೇ ಅಮ್ಮ, ಮನೆ ಕೆಲಸ ಎಲ್ಲವೂ ಆಗವನ? ಏನೇನಾದ್ರು ಕೆಲಸ ಅದಾವ ನಿಂದು? ಕೆಲಸ ಏನಿಲ್ಲ ಬೇ ಅಮ್ಮ, ಮುಂಜಾನೆ ನಾನು ನಮ್ಮವ್ವ ಮಾಡಿದ್ವಿ. ಅಡುಗೆ ಮಾಡೋದಾಟ ಇತ್ತ, ನಮ್ಮವ್ವ ಮಾಡಕ್ಕೆ ಕುಂತಾಳೆ ನೋಡ್ಬೇ.
ಸರಿ ಹಂಗಾರ ನಾನು ಇಲ್ಲಿ ನನ್ನೊಂದು ಸ್ವಲ್ಪ ಕೆಲಸ ಐತಿ ಹೊರಗಡೆ. ನಾ ಹೊರಗಡೆ ಹೋಗಿ ಬರ್ತೀನಿ. ನಮ್ಮ ಮನೆಗೆ ಯಾರು ಬರ್ತಾರ ಯಾರಿಲ್ಲ ಅಂತ ನೀನು ನೋಡ್ಕೊತ ಇರಬೇಕು. ಅದರಲ್ಲೂ ಯಾವುದೇ ಕಾರಣಕ್ಕೂ ನನ್ನ ಸೊಸಿ ಅದಾಳಲ್ಲ ರಾಧಿ, ಅವಳು ಮಾತ್ರ ನಮ್ಮ ಮನೆಯಿಂದ ಬೇರೆ ಯಾವ ಮನೆ ಕಡೆನೂ ಹೋಗ್ಬಾರ್ದು. ಹಂಗೆ ನೀನು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಕೊಂತ ನೋಡ್ತಾ ಇರಬೇಕು. ಒಂದೇ ಯಾರು ನಮ್ಮ ಮನೆಗೆ ಬಂದ್ರೆ, ಇಲ್ಲ ರಾಧಿ ಏನಾರ ನಮ್ಮ ಮನೆ ಹೊಸಲು ದಾಟಿ ಹೊರಗೆ ಬಂದಂದ್ರೆ ಇಮಿಡಿಯೇಟಾಗಿ ಅವಾಗಲೇ ನಂಗೆ ಫೋನ್ ಹಚ್ಬಿಡು, ನಾ ಬಂದುಬಿಡ್ತೀನಿ ಇಲ್ಲಿಗೆ. ಯಾಕೆ ಬೇಯಮ್ಮ ಹಿಂಗೆ ನಾ ಕುಂತಿದ್ದಿ? ಈಗ ಸದ್ಯಕ್ಕೆ ನಾನು ಹೇಳ್ದಟ ಆಟ ಮಾಡಿ ನಾ ಮುಂದೆ ಹೇಳ್ತೀನಿ ಅಂತ ನಿನಗೆ ಅದಕ್ಕೆ ಏನು ಎತ್ತ ಅಂತಂದು. ಸರಿ ತಗೋಬೇಯಮ್ಮ, ನೀನು ಹೇಳ್ದಂಗೆ ನಾ ಇಲ್ಲೇ ನಮ್ಮ ಮನೆ ಮುಂದೆ ಕೂತ್ಕೊಂಡಿರ್ತೀನಿ. ನಮ್ಮ ಮನೆ ಮುಂದೆ ಕೂತ್ಕೊಂಡ್ರೆ ನಿಮ್ಮ ಮನೆಯವ್ರಿಗೂ ಗೊತ್ತಾಗಲ್ಲ ನಾನು ನಿಮ್ಮ ಮನೆದು ಕಾಯ ಕುಂತೀನಿ ಅಂತಂದು. ಆಮೇಲೆ ಈ ಮನೆಗೆ ಯಾರು ಬರ್ತಾರ ಯಾರು ಹೋಗಾರ ಅದನ್ನು ಗೊತ್ತಾಕೈತಿ. ಆಮೇಲೆ ಅಂದಂಗೆ ನೀನು ಸೊಸಿ ಹೊರಗಡೆ ಹೋದ್ರೂ ನನಗೆ ಗೊತ್ತಾಕೈತಿ ತಗೋಬಿ. ನೀ ಆರಾಮಾಗಿ ಹೋಗ್ಬಾ, ಆದ್ರೆ ಒಂದು ತಟಗ ಲಗುನ ಬಾ. ಮತ್ತು ನಮ್ಮವ್ವ ಕರೆದಂದ್ರೆ ನಾನು ಒಳಗೆ ಹೋಗ್ಬೇಕಾಕೈತಿ. ಸರಿ ಆತು, ನಾ ಲಗುನ ಬರ್ತೀನಿ. ನಾ ಏನು ಹೊಕ್ಕೇನಾ? ಬೇಯಮ್ಮ. ಅಮ್ಮ ನಂಗೆ ಇಷ್ಟೊಂದು ಸೀರಿಯಸ್ ಆಗಿ ನೀ ಮನೆ ಕಡೆ ಲಕ್ಷ್ಯ ಕೊಟ್ಟು ನೋಡ್ತಿರೋ ಅಂತಂದ್ರೆ ಮನ್ಯಾಗೇನೋ ಘಟನೆ ನಡೆದಂಗೆ ಐತಿ. ಪರವಾಗಿಲ್ಲ, ಒಟ್ಟಿನಲ್ಲಿ ಅಮ್ಮ ಹೇಳ್ದಂಗೆ ನಾ ಈ ಮನೆ ಕಡೆ ಲಕ್ಷ್ಯ ಇಟ್ಟಿರ್ಬೇಕು. ಅಮಿನವ್ವ, ಅಮಿನವ್ವ, ಬೇ ಅಮಿನವ್ವ, ಒಂದು ತಟಗೆ ಮನೆಯಿಂದ ಹೊರಗೆ ಬಾ ಬೇ. ಅರೇ ಮಾಡಂದ ಅಜ್ಜಿ, ಬರ್ರಿ 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 ಒಳಗಡೆ ಬರ್ರಿ, ಇಲ್ಲಿ ಯಾಕೆ ನಿಂತೀನಿ? ಯವ್ವ ಅಮಿನವ್ವ, ಬಾಯ್ತಾಗ ನೀನ ಹೊರಗಡೆ ಎಷ್ಟು ಒದ್ರಬೇಕು ಯವ್ವ ನಿನಗರ. ಅಯ್ಯೋ ಮಾಡಂದು ಅಜ್ಜಿ, ನಮ್ದಕ್ಕೆ ಒಳಗಡೆ ಇದ್ರೆ, ಮನೆ ಒಳಗಡೆ ಇದ್ರೆ ಹೊರಗಡೆಯಿಂದ ಯಾರು ಕರೆದ್ರೂ ಕೇಳಿಸೋದು ಇಲ್ಲ ಅಜ್ಜಿ. ಒಳಗಡೆ ಜೋರಾಗಿ ಟಿವಿ ಹಚ್ಚಿ ನಾವು ಕೆಲಸದಕ್ಕೆ ಮಾಡ್ತಿರ್ತೀವಲ್ಲ, ಹಾಗಾಗಿ ಕೇಳಿಸೋದೇ ಇಲ್ಲ ನಂದಕ್ಕೆ. ಹೌದನ ಯವ್ವ, ಅದಕ್ಕೆ ಯವ್ವ ಒಂದು 5-6 ಸಲ ಒದ್ರಿದೆ ನೋಡು. ಯಾಕೆ ಪುಣ್ಯಕ್ಕೆ ಹೊರಗೆ ಬಂದಿ ನೀನು, ಇಲ್ಲಾಂದ್ರೆ ನಾನು ಸೀದಾ ಒಳಗೆ ಬಂದುಬಿಡ್ತಿದ್ದೆ. ಅಯ್ಯೋ ಅಜ್ಜಿ, ಮುಂದಿನ ಸಲ ನೀವು ಬರ್ತೀರಲ್ಲ ಸೀದಾ ಒಳಗೆ ಬಂದುಬಿಡಿ, ನಾವೇನು ತಿಳ್ಕೊಳ್ಳೋದಿಲ್ಲ. ಹೊರಗಡೆ ನಿಂತು ಒದ್ರಿದ್ರೆ ಕೇಳಿಸೋದೇ ಇಲ್ಲ ನಮ್ದಕ್ಕೆ. ಒಂದೊಂದು ಸಲ ಕೇಳಿಸುತ್ತದೆ ಟಿ ವಿ ಆಫ್ ಮಾಡಿದಾಗ, ಇಲ್ಲ ಅಂದರೆ ಕೇಳಿಸೋದೇ ಇಲ್ಲ. ನಾ ನೋಡಿ ಇಲ್ಲೇ ನಿಂದಿಸ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಬರ್ರಿ ಒಳಗಡೆ ಬಾ ಬೇಯಮ್ಮ, ಚಾ ಕುಡಿದೋಗಂತೆ ಅಂತ. ಯವ್ವ ಚಾಗಿ ಏನು ಬೇಡ ಅಂದಂಗೆ ನಿಮ್ಮ ಮನ್ಯಾಗ ಯಾರೂ ಇಲ್ಲಲ್ಲ ಈಗ? ಇಲ್ಲ ಬೇಯಮ್ಮ, ಯಾರ್ದಕ್ಕೆ ಇಲ್ಲ. ಯಾಕೆ? ಮೊನ್ನೆ ನೀನು ಹೇಳಿದೆಲ್ಲ ರುದ್ರಿನೂ ನನ್ನ ಸೊಸಿನೂ ಏನೇನೋ ಮಾತಾಡಕುಂತಿದ್ರಂತಂದು. ಹ್ಞೂ ಬೇಯಮ್ಮ, ನಾನು ಅಂಗಡಿಗೆ ಹೋಗ್ತಾ ಇದ್ನ, ಅವಾಗ ಅವರಿಬ್ರು ಕುತ್ಕೊಂಡು ಏನೇನೋ ಕುಸು ಪಿಸು ಮಾತಾಡಕುಂತ್ಬಿಟ್ಟಿದ್ರು. ಜೋರು ನಗೋದು ಹಂಗೆ ಮಾಡಕುಂತಿದ್ರು. ನಾನು ಹೋಗೋಷ್ಟಿಗೆ ಗಪ್ಪ ಆಗ್ಬಿಟ್ಟಿದ್ರು. ಹಾಗಾಗಿ ನನಗೇನೋ ಅನುಮಾನ ಬಂತು. ಆದ್ರೆ ಅವ್ರದ್ದು ಏನು ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಆಗಿತ್ತು. ಅದಕ್ಕೋಸ್ಕರ ಬೇಯಮ್ಮ ನಿನ್ನ ಹತ್ರ ಬಂದು ನಾ ಹೇಳಿದೆ, ಹಿಂಗೆ ಮಾತಾಡಕುಂತಾರೆ ನೋಡಿ ಬೇಯಮ್ಮ, ನೀವು ಒಂದು ಸ್ವಲ್ಪ ಕಣ್ಣಿಟ್ಟಿರು ನಿಮ್ಮ ಸೊಸಿ ಮೇಲೆ ಅಂತ. ಏನಾದರೂ ಗೊತ್ತಾಯ್ತಾ ಬೇಯಮ್ಮ ಅವರಿಬ್ರು ಏನು ಮಾತಾಡಿದ್ರು ಅಂತ? ಮತ್ತು ಮೊದ್ಲವ ಯಾರಿಕೆ ಮಾಡವ ಇಷ್ಟು ವಿಷಯ ಗೊತ್ತಾದ್ರೆ ಸಾಕು ನನಗೆ. ಇಡೀ ವಿಷಯನ ಕೆದಕಿ ಕೇರ್ ಹೇಳ್ದ ಒಳಗಡೆ ಹೊಟ್ಟೆ ಒಳಗಡೆ ಎಲ್ಲ ಏನೇನೈತೆ ಎಲ್ಲನೂ ಹೊರಗಡೆ ಹಂಗೆ ಕಕ್ಕಸ್ಬಿಡ್ತೀನಿ ನಾನು. ಹಂಗೆ ಬಿಡ್ತೀನಿ ನಾನು. ಹೌದನ್ ಬೇಯಮ್ಮ, ಹಂಗಂದ್ರೆ ನಾನು ನಿನ್ಗೆ ಅವರಿಬ್ರು ಮಾತಾಡ್ಕೊತ ಕುಂತಿದ್ರು ಹಂಗಿಂಗಂದೆಲ್ಲ, ಅದೆಲ್ಲ ಏನಾರ ಸಹಾಯ ಆಗೈತನ್ ಬೇಯಮ್ಮ? ಹ್ಞೂ ಅಮಿನವ್ವ, ಅದರಿಂದ ನಂಗಂತೂ ಭಾಳ ಸಹಾಯ ಆಯ್ತು. ಅಂದಂಗೆ ಆಕೆ ನನ್ನ ಸೊಸಿದು ನಿನ್ನೆ ಬಾಯಿ ಬಿಡಿಸಿದೆ ನಾನು. ಏನಾಯ್ತು ಏನಿಬ್ರು ನನಗೆ ಎಲ್ಲ ಗೊತ್ತೈತೆ ಅನ್ನಂಗೆ ನಾಟಕ ಮಾಡಿ ಆಕೆ ಬಾಯಿಂದ ಎಲ್ಲನೂ ಬಿಡಿಸಿದೆ ನೋಡು. ಇಬ್ಬರು ಸೇರಿ ನನ್ನ ಮೊಮ್ಮಗದ ಮದ್ವಿನ ಹಾಳು ಮಾಡಕ್ಕೆ ಹೊಂಟಿದ್ರು ಅವರು. ಅದಕ್ಕೆ ನಿನ್ನೆ ನನ್ನ ಸೊಸಿಗೆ ಸರಿಯಾಗಿ ಕಸಬರ್ಗೆ ತೊಗೊಂಡು ಹೊಡೆತ ಹಾಕೇನಿ. ಅವಾಗ ಅದಕ್ಕೆ ಈಗ ಬಾಯಿ ಮುಚ್ಕೊಂಡು ಮನ್ಯಾಗ ಮುದ್ರಕೊಂಡು ಅದಾಳ ಈಗ. ಅದಕ್ಕೆ ಈಗ ಆಕೆಗೆ ಜ್ವರ ಬಿಡಿಸಿನ, ಈಗ ಈಕೆ ರುದ್ರಿದೊಂದು ಸ್ವಲ್ಪ ಜ್ವರ ಬಿಡಿಸಿದೆ ಅಂದ್ರೆ ಇಬ್ಬರು ಸೇರೋದು ಕಮ್ಮಿ ಆಗುತ್ತೆ. ಹೌದು ಬೇಯಮ್ಮ, ನೀ ಹೇಳೋದು ನಿಜಾನ. ಅವರಿಬ್ರು ಯಾವಾಗಾರ ನೋಡು ಬರೀ ಏನಾರು ಸೇರಿದ್ರಂದ್ರೆ ನಿಮ್ಮ ಮನ್ಯಾಗ ಬರೀ ಜಗಳನ ಆಗ್ತಿರ್ತೈತಿ. ಹೌದಿಲ್ಲ ಬೇಯಮ್ಮ? ಹ್ಞೂಲೇ ಹಂಗಾಕೈತಿ. ಅದಕ್ಕೆ ಈಗ ರುದ್ರಿ ಮನೆಗೂ ಹೊಂಟೀನಿ, ಆಕಿದು ಒಂದು ಸ್ವಲ್ಪ ಜ್ವರ ಬಿಡಿಸ್ಬೇಕಂತಂದು. ಒಬ್ಬಕ್ಕೆ ಹೊಂಟಿ ಏನು ಬೇಯಮ್ಮ? ನಾನು ಬರ್ಬೇಕಂತ ನಾನು ಬರ್ತಿದ್ದೆ ಬಿಡ್ಬೇಮ್ಮ. ಆದ್ರೆ ಮತ್ತೆ ನಾನು ಬಂದು ನಾನಾ ಹೇಳಿನಿ ಅಂತ ಏನಾರು ಗೊತ್ತಾದ್ರೆ ಅವರಿಬ್ರು ಸೇರಿ ಮತ್ತು ನನ್ನ ಗಂಡನ ಮುಂದೆ ಇದ್ದಿದ್ದು ಇಲ್ಲಾಗಿದ್ದೆ ಹೇಳಿ ಮತ್ತು ನಮ್ಮ ಮನ್ಯಾಗೂ ಜಗಳ ಹಚ್ಚಿಬಿಡ್ತಾರೆ ಬೇಯಮ್ಮ. ಅದಕ್ಕೆ ಭಯ ನನಗೆ. ಇಲ್ಲ ನಾನು ಮಂಜವ್ವಗೆ ಫೋನ್ ಹಚ್ಚೀನಿ. ಮಂಜವ್ವ ಬರ್ತೀನಿ ಅಂತ ಅಂದಾಳ, ಇಲ್ಲಿಗೆ ಕರೆದೀನಿ, ಬರ್ತಾಳಕ್ಕೆ. ಆಕೆ ಬಂದ ಮೇಲೆ ಇಬ್ಬರು ಸೇರಿ ಹೋಗಿ ಜ್ವರ ಬಿಡಿಸ್ಬರ್ತೀನಿ. ಆಕಿದ ರುದ್ರ ಇನ್ನೊಂದು ಸಲ ನಮ್ಮ ಮನೆ ತಂಟೆ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಚಲೋ ಆಯ್ತು ಬಿಡ್ಬೇಯಮ್ಮ, ಇಬ್ಬರು ಸೇರಿ ಹಂಗೆ ಮಾಡ್ರಿ. ಅಂದಂಗೆ ನಾನು ಹೇಳಿನಂತ ಮಾತ್ರ ಹೇಳಬೇಡ ಬೇಯಮ್ಮ.
ಅಯ್ಯೋ ಅಮೀನಿ, ನನಗಿಷ್ಟು ಸಹಾಯ ಮಾಡಿದ್ದೀನಿ ನೀನು. ನಾನು ನಿನ್ನ ಹೆಸರು ಹೇಳ್ತೀನಿ ನಾನು, ಏನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಂತ. ನೀನು ಒಳಗಡೆ ಹೋಗು. ಇನ್ನೇನು ಮಂಜವ್ವ ಬಂದ್ಲು, ಮತ್ತು ಯಾರು ನೋಡಿದ್ರೆ ಅಕ್ಕಪಕ್ಕದವರು ಮತ್ತು ಅನುಮಾನ ಬರ್ತೈತಿ. ಅದಕ್ಕೆ ನಿನ್ನ ಪಾಡಿ ನೀನು ಒಳಗಡೆ ಹೋಗು. ನಾನು ಇನ್ನೇನು ಮಂಜವ್ವ ಬರ್ತಾಳ, ಇಲ್ಲೇ ಈ ಕಡೆ ಮೂಲಿಗೆ ನಿಂತ್ಕೊಂಡಿರ್ತೀನಿ. ಆಕೆ ಬಂದ ತಕ್ಷಣ ಆಕೆ ಕರ್ಕೊಂಡು ಹೋಗ್ತೀನಿ. ಹ್ಞೂ ಸರಿ ಆಯ್ತು ಬೇ ಅಮ್ಮ. ಮೊನ್ನೆ ನನ್ನ ಸೊಸೀದ ಗ್ರಾಚಾರ ಬಿಡಿಸಿನ, ಇವತ್ತು ಆ ರುದ್ರಿದ ಗ್ರಾಚಾರ ಬಿಡಿಸ್ತೈತಿ. ಅದು ನಾನು ಒಬ್ಬಕ್ಕೆಲ್ಲ, ನಂದು ಸ್ನೇಹಿತೆ ಅದಾಳಲ್ಲ ಯಾರಕ್ಕಿ ಮಂಜವ, ಇಬ್ಬರು ಸೇರಿ ಹೆಂಗೆ ಗ್ರಾಚಾರ ಬಿಡಿಸ್ತೀವಂದ್ರೆ ಆಕಿನ್ನ ಮುಂದಿನ ವಿಡಿಯೋ ನೋಡ್ತೀರಿ ನೀವು. ಹಾಂ, ಹಂಗೆ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಒಂದು ಸ್ವಲ್ಪ ಲೈಕ್, ಶೇರ್, ಕಮೆಂಟು, ಹಂಗೆ ಅದು ಏನಂತಾರಲ್ಲ ರೀ ಹಾಂ, ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಹಂಗೆ ಪಕ್ಕದಲ್ಲಿ ಒಂದು ಗಂಟೆ ಐತಲ್ಲ ಅದ್ರ ಮೇಲೆ ಒಂದೇಟು ಹೊಡೆದ್ಬಿಡ್ರಿ. ನಮಸ್ಕಾರ ರೀ.